ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಡಾಕ್ಟರ್ ನಾಗಶೆಟ್ಟಿ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಇವರಿಗೆ ಕಂಪ್ಯೂಟರ್ ಟೆಕ್ ವರ್ಲ್ಡ್ ತಂಡದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಎನ್ವಿಡಿಎ ಆಡ್ ಆನ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆ ಎನ್ವಿಡಿಎ ಆಡ್ ಆನ್ ಯಾವ್ದಪ್ಪ ಅಂತಂದ್ರೆ ಆಪ್ ಆನ್ APPON. ಸ್ನೇಹಿತರೆ, ಈ ಆಡ್ ಆನ್ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಅಂತ ಹೇಳ್ಬೋದು. ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರರಿಗೆ ಮತ್ತು ಬಿಗಿನರ್ಸ್ ಗೆ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗಿದ್ರೆ ಈ ಆಡ್ ಆನ್ ಇಂದ ಏನೆಲ್ಲ ಪ್ರಯೋಜನ, ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಇದನ್ನ ಯಾವ ರೀತಿ ಬಳಸೋದು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಆಡ್ ಆನ್ ಇಂದ ನಮಗೆ ಏನೆಲ್ಲ ಪ್ರಯೋಜನ ಅಂತ ತಿಳ್ಕೊಳ್ಳೋದಾದ್ರೆ, ಫ್ರೆಂಡ್ಸ್, ಈ ಒಂದು ಆಡ್ ಆನ್ ಇಂದ ನಮಗೆ ಬೇಕಾದಂತಹ ಆಪ್ಸ್ ಗಳನ್ನ ನಾವು ಅನ್ಲಿಮಿಟೆಡ್ ಆಗಿ ಶಾರ್ಟ್ಕಟ್ ರೀತಿಯಲ್ಲಿ ಬಳಸ್ಕೋಬಹುದು. ಈಗ ಉದಾಹರಣೆಗೆ ಹೇಳೋದಾದ್ರೆ ವರ್ಡ್, ಎಕ್ಸೆಲ್, ನೋಟ್ ಪ್ಯಾಡ್, ದಿಸ್ PC ಹಾಗೆ ಇತರೆ ಆಪ್ಸ್ ಗಳನ್ನ ನಾವು ನಮಗೆ ಬೇಕಾದ ಹಾಗೆ ಸಿಂಗಲ್ ಕ್ಲಿಕ್ ಮಾಡೋದ್ರ ಮೂಲಕ ನಮಗೆ ಬೇಕಾದ ಹಾಗೆ ಶಾರ್ಟ್ಕಟ್ ರೀತಿ ನಾವು ಇದನ್ನ ಬಳಸ್ಕೋಬಹುದು. ಸ್ನೇಹಿತರೆ, ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಈ ಎನ್ವಿಡಿಎ ಆಡ್ ಆನ್ ನಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಎನ್ವಿಡಿಎ ಆಡ್ ಆನ್ ಸ್ಟೋರ್ ಅಲ್ಲಿ ಇದು ಅವೈಲೇಬಲ್ ಇದೆ. ಸ್ನೇಹಿತರೆ, ನಾನು ಈ ಹಿಂದೆ ಎನ್ವಿಡಿಎ ಆಡ್ ಆನ್ ಸ್ಟೋರ್ ಬಗ್ಗೆ ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ಆದ್ರೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಹೊಸದಾಗಿ ಕಲಿಯೋರಿಗೆ ಇದು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೆ ನಾನು ತಿಳಿಸ್ತಾ ಇದ್ದೀನಿ. ಈಗ ನಾನು ಎನ್ವಿಡಿಎ ಮೆನು ಓಪನ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಸ್ನೇಹಿತರೆ, ಇವಾಗ ಎನ್ವಿಡಿಎ ಮೆನು ಓಪನ್ ಆಗಿದೆ. ನಾನೀಗ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಟಿ ಫಾರ್ ಟೂಲ್ಸ್, ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. ಎ ಫಾರ್ ಆಡ್ ಆನ್ ಸ್ಟೋರ್. Add-on store installed add-ons. All dialog browser history remover installed add-ons. List Alt plus A browser history remover status enabled. ಸ್ನೇಹಿತರೆ, ಇವಾಗ ಆಡ್ ಆನ್ ಸ್ಟೋರ್ ಓಪನ್ ಆಗಿದೆ. ನಾನು ಇವಾಗ ಕಂಟ್ರೋಲ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಅವೈಲೇಬಲ್ ಆಡ್ ಆನ್ ಟ್ಯಾಬ್ ಅಂತ ಸಿಗೋ ತನಕ. Tab control updatable add-ons tab selected 2 of 6. Available add-ons tab selected 3 of 6. ಓಕೆ ಫ್ರೆಂಡ್ಸ್, ಇವಾಗ ಅವೈಲೇಬಲ್ ಆಡ್ ಆನ್ ಟ್ಯಾಬ್ ಸಿಕ್ಕಿದೆ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಲಿಸ್ಟ್ ಅಂತ ಹೇಳೋ ತನಕ. Sort by column channel combo box including compact search edit alt available add-ons list alt plus A. ಓಕೆ ಫ್ರೆಂಡ್ಸ್, ಇವಾಗ ಅವೈಲೇಬಲ್ ಆಡ್ ಆನ್ ಟ್ಯಾಬ್ ಸಿಕ್ಕಿದೆ. ನಾನೀಗ ಎ ಪ್ರೆಸ್ ಮಾಡ್ತಾ ಇದ್ದೀನಿ. ಆಪ್ ಆನ್ ಅಂತ ಸಿಗೋ ತನಕ. A accent manage A access 8 A accessible at A add-ons doc A AI chat but A AI content A AI image A I sound file A AI summarizer A Elsevier stat A radio stat A application A app on status available version 2025.8 channel stable publisher HME publication date 8/26/2025 minimum NVDA version 2022.4 last tested NVDA version 2025.2 13 of 199. ಓಕೆ ಫ್ರೆಂಡ್ಸ್, ಇವಾಗ ಆಪ್ ಆನ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. install I1 of 5. ಓಕೆ ಫ್ರೆಂಡ್ಸ್, ಇವಾಗ ಇನ್ಸ್ಟಾಲ್ ಅಂತ ಇದೆ. ಇದರ ಶಾರ್ಟ್ಕಟ್ ಕೀ ಐ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store. ಫ್ರೆಂಡ್ಸ್, ಇವಾಗ ಎನ್ವಿಡಿಎ ಆಪ್ ಆನ್ ಈ ಆಡ್ ಆನ್ ಡೌನ್ಲೋಡ್ ಆಗಿದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕ್ಲೋಸ್ ಅಂತ ಸಿಗೋ ತನಕ. Descript actions other than install close button. ಓಕೆ ಫ್ರೆಂಡ್ಸ್, ನಾನೀಗ ಕ್ಲೋಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on installation add-on store restart NVDA dialog changes were made to add-ons. You must restart NVDA for these changes to take effect. Would you like to restart now? Yes button alt plus Y. ಫ್ರೆಂಡ್ಸ್, ಇವಾಗ ಎನ್ವಿಡಿಎ ರೀಸ್ಟಾರ್ಟ್ ಕೇಳ್ತಾ ಇದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಎನ್ವಿಡಿಎ ರೀಸ್ಟಾರ್ಟ್ ಆಗುತ್ತೆ. Loading NVDA. Please wait. ಫ್ರೆಂಡ್ಸ್, ಇವಾಗ ಎನ್ವಿಡಿಎ ಆಪ್ ಆನ್ ಈ ಆಡ್ ಆನ್ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಯ್ತು. ಸೊ ಇವಾಗ ಈ ಆಡ್ ಆನ್ ನ ಬಳಸೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮತ್ತೆ ನಾನು ಇವಾಗ ಇನ್ಸರ್ಟ್ ಮತ್ತೆ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA menu. ಓಕೆ ಫ್ರೆಂಡ್ಸ್, ಇವಾಗ ಎನ್ವಿಡಿಎ ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preferences sub menu P. ಓಕೆ ಫ್ರೆಂಡ್ಸ್, ಇವಾಗ ಪ್ರೆಫರೆನ್ಸಸ್ ಸಬ್ ಮೆನು. ನಾನೀಗ ಇದರ ಮೇಲೆ ರೈಟ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings S1 of 4. ಫ್ರೆಂಡ್ಸ್, ಇವಾಗ ಸೆಟ್ಟಿಂಗ್ಸ್ ಮತ್ತೆ ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಇನ್ಪುಟ್ ಜೆಸ್ಚರ್ ಅಂತ ಸಿಗೋ ತನಕ. Speech dictionary sub menu D. /symbol pronunciation P3 of 4. Input gestures N4 of 4. ಓಕೆ ಫ್ರೆಂಡ್ಸ್, ಇನ್ಪುಟ್ ಜೆಸ್ಚರ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Tree view level 0 app on collapsed 1 of 27. ಸೊ ಫ್ರೆಂಡ್ಸ್, ಇವಾಗ ಟ್ರೀ ವ್ಯೂ ಓಪನ್ ಆಗಿದೆ. ಇಲ್ಲಿ ಲೆವೆಲ್ 1 ಆಪ್ ಆನ್ ಎನ್ವಿಡಿಎ ಆಡ್ ಆನ್ ಕ್ಲೋಸ್ ಆಗಿದೆ. ಇದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಥವಾ ಓಪನ್ ಮಾಡೋದಕ್ಕೆ ರೈಟ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 20 items. ಓಕೆ ಫ್ರೆಂಡ್ಸ್, ಎಕ್ಸ್ಪ್ಯಾಂಡೆಡ್ ಇವಾಗ 20 ಐಟಮ್ಸ್. ಇದೇನಪ್ಪಾ ಅಂತಂದ್ರೆ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ನಾವು ಯಾವ
ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವೋ ಆ ಆಪ್ಸ್ ಲಿಸ್ಟ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ನಾನು ನಮಗೆ ಬೇಕಾದಂತ ಆಪ್ಸ್ ಗಳಿಗೆ ಶಾರ್ಟ್ಕಟ್ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಡೌನ್ ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. Level 1 Audacity 1 of 20. ಮತ್ತೆ ಡೌನ್. Brave 2 of 20 level 1. ಮತ್ತೆ ಡೌನ್. Chrome 3 of 20 level 1. ಓಕೆ ಫ್ರೆಂಡ್ಸ್, ಇವಾಗ ಕ್ರೋಮ್ ಗೆ ಒಂದು ಶಾರ್ಟ್ಕಟ್ ನ ಕ್ರಿಯೇಟ್ ಮಾಡೋಣ. ಸೊ ಈಗ ನಾನು ಇಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಓಕೆ ಫ್ರೆಂಡ್ಸ್, ಆಡ್ ಅಂತ ಇದೆ. ನಾನೀಗ ಆಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Tree view level 2 enter input gesture 1 of 1. ಸ್ನೇಹಿತರೆ, ಇಲ್ಲಿ ಟ್ರೀ ವ್ಯೂ ಆಡ್ ಇನ್ಪುಟ್ ಜೆಸ್ಚರ್ ಅಂತ ಇದೆ. ಸೊ ಇಲ್ಲಿ ಇನ್ಪುಟ್ ಜೆಸ್ಚರ್ ಅಂತಂದ್ರೆ ಈ ಆಪ್ ಅನ್ನು ಓಪನ್ ಮಾಡೋದಕ್ಕೆ ನಮಗೆ ಏನೇನ್ ಕೀ ಸ್ಟ್ರೋಕ್ಸ್ ಇರಬೇಕು. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಕ್ರೋಮ್ ಗೆ ಆಲ್ಟ್ ಕಂಟ್ರೋಲ್ ಸಿ ಅಥವಾ ಆಲ್ಟ್ ಶಿಫ್ಟ್ ಸಿ ಅಥವಾ ಆಲ್ಟ್ ಕಂಟ್ರೋಲ್ ಶಿಫ್ಟ್ ಸಿ, ಈ ತರ ನೀವು ಯಾವ ಕೀಗಳನ್ನು ಬೇಕಾದ್ರೂ ಬಳಸ್ಕೋಬಹುದು. ನಾನೀಗ ಇಲ್ಲಿ ಆಲ್ಟ್ ಕಂಟ್ರೋಲ್ ಮತ್ತೆ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಓಕೆ ಫ್ರೆಂಡ್ಸ್, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ಇಲ್ಲಿ ಒಟ್ಟು 2 ಆಪ್ಷನ್ ಇದೆ, ಒಂದು ಲ್ಯಾಪ್ಟಾಪ್ ಕೀ, ಇನ್ನೊಂದು ಡೆಸ್ಕ್ಟಾಪ್ ಕೀ. ನಾನೀಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alt plus C TRL plus C laptop keyboard A1 of 2. ಸ್ನೇಹಿತರೆ, ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡೆಸ್ಕ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಈಗ ನಾನು ಮತ್ತೆ ಅಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alt plus C TRL plus C keyboard all layouts A2 of 2. ಆಲ್ ಲೇಔಟ್. ಸ್ನೇಹಿತರೆ, ನೀವು ಲ್ಯಾಪ್ಟಾಪ್ ಗೆ USB ಕೀಬೋರ್ಡ್ ಅಥವಾ ವೈರ್ಲೆಸ್ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ರು ಕೂಡ ನೀವು ಇದೇ ಆಪ್ಷನ್ಸ್ ನ ಸೆಟ್ ಮಾಡ್ಕೊಳ್ಳಿ. ಸೊ ಇದೇ ಇರ್ಲಿ ಫ್ರೆಂಡ್ಸ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Tree view Alt plus C TRL plus C keyboard all layouts 1 of 1 level 2. ಸ್ನೇಹಿತರೆ, ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 command prompt 4 of 20. ಮತ್ತೆ ಡೌನ್. Control panel 5 of 20 level 1. Disk cleanup 6 of 20 level 1. Edge 7 of 20 level 1. Everything 8 of 20 level 1. Firefox 9 of 20 level 1. Google Drive for desktop 10 of 20 level 1. Microsoft Excel 11 of 20 level 1. ಓಕೆ ಫ್ರೆಂಡ್ಸ್, ಇವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಇದಕ್ಕೆ ಒಂದು ಶಾರ್ಟ್ಕಟ್ ಕೀ ನಾವು ಕ್ರಿಯೇಟ್ ಮಾಡೋಣ. ನಾನೀಗ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಆಡ್ ಬಟನ್. ನಾನೀಗ ಆಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed unavailable. Tree view level 2 enter input gesture 1 of 1. ಓಕೆ ಫ್ರೆಂಡ್ಸ್, ಮತ್ತೆ ಸೇಮ್ ಇನ್ಪುಟ್ ಜೆಸ್ಚರ್. ಈಗ ನಾನು ಎಕ್ಸೆಲ್ ಗೆ ಆಲ್ಟ್ ಕಂಟ್ರೋಲ್ ಮತ್ತೆ ಇ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಫ್ರೆಂಡ್ಸ್, ಮತ್ತೆ ಕಾಂಟೆಕ್ಸ್ಟ್ ಮೆನು ಸೇಮ್ ಅದೇ ರೀತಿ ಇಲ್ಲಿ ಮತ್ತೆ 2 ಆಪ್ಷನ್ ಓಪನ್ ಆಗಿದೆ, ಒಂದು ಲ್ಯಾಪ್ಟಾಪ್ ಕೀಬೋರ್ಡ್, ಇನ್ನೊಂದು ಡೆಸ್ಕ್ಟಾಪ್ ಕೀಬೋರ್ಡ್. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alt plus C TRL plus E laptop keyboard A1 of 2. ಮತ್ತೆ ಡೌನ್. Alt plus C TRL plus E keyboard all layouts A2 of 2. ಓಕೆ ಫ್ರೆಂಡ್ಸ್, ಮತ್ತೆ ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Input gestures dialog. Tree view Alt plus C TRL plus E keyboard all layouts 1 of 1 level 2. ಸ್ನೇಹಿತರೆ, ಇವಾಗ ಎಕ್ಸೆಲ್ ಗೆ ಶಾರ್ಟ್ಕಟ್ ಕ್ರಿಯೇಟ್ ಆಯ್ತು. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ವರ್ಡ್ ಗೆ ಕ್ರಿಯೇಟ್ ಮಾಡ್ಕೊಳ್ಳೋಣ. Level 1 Microsoft Word 12 of 20. ಎಸ್, ಮೈಕ್ರೋಸಾಫ್ಟ್ ವರ್ಡ್. ಓಕೆ ಫ್ರೆಂಡ್ಸ್, ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಸಿಕ್ಕಿದೆ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಓಕೆ, ಆಡ್ ಬಟನ್. ನಾನೀಗ ಆಡ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tree view level 2 enter input gesture 1 of 1. ಓಕೆ ಫ್ರೆಂಡ್ಸ್, ಇಲ್ಲಿ ಮತ್ತೆ ಇನ್ಪುಟ್ ಜೆಸ್ಚರ್. ನಾನೀಗ ಇದಕ್ಕೆ ಆಲ್ಟ್ ಕಂಟ್ರೋಲ್ ಮತ್ತೆ W ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸೊ ಮತ್ತೆ ಅಗೇನ್ ಸೇಮ್ ಡೆಸ್ಕ್ಟಾಪ್ ಲೇಔಟ್. Alt plus C TRL Alt plus C TRL plus W keyboard all layouts A2 of 2. ಓಕೆ ಫ್ರೆಂಡ್ಸ್, ಇವಾಗ ನಾನು ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಮತ್ತೊಂದು ಶಾರ್ಟ್ಕಟ್ ಕ್ರಿಯೇಟ್ ಮಾಡೋಣ. ಯಾವ್ದಪ್ಪ ಅಂತಂದ್ರೆ ದಿಸ್ PC ಗೆ ನಾನೀಗ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. T level 1 this PC 17 of 20. ಓಕೆ ಫ್ರೆಂಡ್ಸ್, ದಿಸ್ PC. ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus A. ಆಡ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Unavailable. Tree view level 2 enter input gesture 1 of 1. ಓಕೆ ಫ್ರೆಂಡ್ಸ್, ಸೇಮ್ ಇನ್ಪುಟ್ ಜೆಸ್ಚರ್. ಈಗ ನಾನು ಇದಕ್ಕೆ ಆಲ್ಟ್ ಕಂಟ್ರೋಲ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಫ್ರೆಂಡ್ಸ್, ಮತ್ತೆ ಸೇಮ್ ಡೆಸ್ಕ್ಟಾಪ್ ಕೀಬೋರ್ಡ್ ಲೇಔಟ್. Alt plus C TRL plus T laptop keyboard Alt plus C TRL plus T keyboard all layouts A2 of 2. ಓಕೆ ಫ್ರೆಂಡ್ಸ್, ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ನಮಗೆ ಬೇಕಾದ ಹಾಗೆ 4 ಅಪ್ಲಿಕೇಶನ್ ಗಳಿಗೆ ನಾವು ಈ ರೀತಿ ಶಾರ್ಟ್ಕಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಮುಂದೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Remove button Alt plus R. ಮತ್ತೆ ಟ್ಯಾಬ್. Reset to factory defaults button Alt plus D. ಮತ್ತೆ ಟ್ಯಾಬ್. OK button. ಓಕೆ ಬಟನ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಮಗೆ ಎಕ್ಸೆಲ್ ಬೇಕಂತಂದ್ರೆ ನಾವು ಪ್ರತಿ ಸಲಿನೂ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡಿ ಎಕ್ಸೆಲ್ ಅಂತ ಟೈಪ್ ಮಾಡಿ ಹುಡುಕೋದಕ್ಕಿಂತ ಶಾರ್ಟ್ಕಟ್ ಮಾಡಿಟ್ಕೊಂಡ್ಬಿಟ್ರೆ ಓಪನ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ನೋಡಿ, ಇವಾಗ ನಾನು ಆಲ್ಟ್ ಕಂಟ್ರೋಲ್ ಮತ್ತೆ ಇ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಡೈರೆಕ್ಟ್ ಆಗಿ ಎಕ್ಸೆಲ್ ಓಪನ್ ಆಗುತ್ತೆ. Opening Excel book 1 Excel sheet 1 table 1. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ? ನೋಡಿ, ಇವಾಗ ಎಕ್ಸೆಲ್ ಓಪನ್ ಆಗಿದೆ. ಅದೇ ರೀತಿ ನಾನೀಗ ಆಲ್ಟ್ ಕಂಟ್ರೋಲ್ ಮತ್ತೆ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಕ್ರೋಮ್ ಓಪನ್ ಆಗುತ್ತೆ. ಕೇಳಿಸ್ಕೊಳ್ಳಿ. New tab Google Chrome window. New tab Google Chrome region. Toolbar address and search bar edit search Google or type a URL CTRL plus LA. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ? ನೋಡಿ, ಈಗ ಕ್ರೋಮ್ ಓಪನ್ ಆಯ್ತು. ಅದೇ ರೀತಿ ವರ್ಡ್ ಓಪನ್ ಮಾಡೋಣ. ಆಲ್ಟ್ ಕಂಟ್ರೋಲ್ W. Document 1 Word Microsoft Word document edit multi-line print layout page 1 section 1 blank. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ ಓಪನ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದಿಸ್ PC. ಸೊ ಆಲ್ಟ್ ಕಂಟ್ರೋಲ್ T. This PC file explorer. This PC tab selected 1 of 1. Items view list. Devices and drives grouping expanded. Win 11 C.
Not selected. Row 1, column 1, 1 of 4. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ ನೋಡಿ, ನಾವು ಎಷ್ಟು ಶಾರ್ಟ್ ಕಟ್ ನ ಕ್ರಿಯೇಟ್ ಮಾಡ್ಕೊಂಡಿದೀವೋ ಅದನ್ನ ನಾವು ಈಸಿಯಾಗಿ ಈಗ ಓಪನ್ ಮಾಡ್ಕೊಂಡಿದೀವಿ ಅಲ್ವಾ. ಸೊ ಈ ರೀತಿ ನಮಗೆ ಬೇಕಾದಂತಹ 4 ಅಪ್ಲಿಕೇಶನ್ ಗಳನ್ನ ನಾನು ಶಾರ್ಟ್ ಕಟ್ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಈಗ ಅದೇ ರೀತಿ ನಾನು ಓಪನ್ ಮಾಡಿದೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.